ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಅಷ್ಟೆಲ್ಲ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟ್ ಬಂದು ನಿಮಗೆ ತಲುಪುತ್ತೆ, ಮೊದಲು ನೀವು ವಿಡಿಯೋನ ನೋಡ್ಬೋದು ಅಂತ. ಬನ್ನಿ, ಇವತ್ತು ನಾನು ಈಗ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ. ಇವತ್ತು ಕರೆಂಟ್ ಇಲ್ಲ. ನಾನು ಕರೆಂಟ್ಗೋಸ್ಕರ ಇಷ್ಟು ಹೊತ್ತವರೆಗೂ ಕಾಯ್ತಾ ಇದ್ದೆ, ಆದರೆ ಕರೆಂಟ್ ಬಂದೇ ಇಲ್ಲ. ಮಳೆ ಎಲ್ಲ ಜಾಸ್ತಿ ಬಂದಿದೆಯಲ್ಲ, ಅದಕ್ಕೆ ಕರೆಂಟನ್ನು ತೆಗೆದುಬಿಟ್ಟಿದ್ದಾರೆ. ನಾನು ಎಣ್ಗಾಯಿ ಮಾಡಿ ಇವತ್ತು ಜೋಳದ ರೊಟ್ಟಿ ಮಾಡಬೇಕು. ಮಧ್ಯಾಹ್ನದ ಊಟಕ್ಕೆ ಯಾವತ್ತಾದರೂ ಒಂದೊಂದು ದಿನ ಜೋಳದ ರೊಟ್ಟಿನೇ ಇರುತ್ತೆ, ಮತ್ತು ಸಂಜೆ ತಿಂಡಿಗೂ ಜೋಳದ ರೊಟ್ಟಿನೇ ಇರುತ್ತೆ. ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಕರೆಂಟ್ ಇಲ್ಲ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಯೋಚನೆ ಮಾಡಿದ್ದೀನಿ ಅಂತ ಅಂದರೆ, ಎಣ್ಣೆಗಾಯಿ ಪೌಡ್ರು ಕೂಡ ರೆಡಿ ಇಟ್ಕೊಂಡು ಇಂಥ ಸಂದರ್ಭದಲ್ಲಿ ಮಾಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಯೋಚನೆ. ಇವಾಗ ಏನು ಮಾಡ್ತಾಯಿದ್ದೀನಿ, ಅರ್ಜೆಂಟ್ಗೆ ಕರೆಂಟ್ ಇಲ್ಲ, ಏನಿಲ್ಲ, ಬೇಗ ಬೇಗ ಊಟಕ್ಕೆ ರೆಡಿ ಆಗಬೇಕು. ಅನ್ನ ಮಾತ್ರ ರೆಡಿ ಆಗಿದೆ, ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅನ್ನ ಕೂಗಿದೆ, ಇವಾಗ ರೆಡಿ ಆಯಿತು. ಅದಕ್ಕೆ ಹುಣಸೆಹಣ್ಣು ಗೊಜ್ಜು ಮಾಡೋಣ ಅಂತ. ನಮ್ಮ ಅಜ್ಜಿ ತಾತನ ಕಾಲದಲ್ಲಿ, ಮುತ್ತಜ್ಜಿ ಕಾಲದಲ್ಲಿ, ತುಂಬ 100 ವರ್ಷಗಳ ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಹುಣಸೆಹಣ್ಣಿನ ಕೈಗೊಜ್ಜನ್ನು ಮಾಡ್ಕೊಳ್ಳೋಣ ಬನ್ನಿ. ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಅದಕ್ಕೂ ಕೂಡ ದೊಡ್ಡ ಒಂದು ಇತಿಹಾಸ ಅಷ್ಟೇ ಅಲ್ಲ, ಅದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಗೊಜ್ಜು. ಅದು ಹಸಿ ಗೊಜ್ಜು. ಅದಕ್ಕೆ ಬೇರೆ ಏನು ಬೇಯಿಸೋದು ಏನೂ ಬೇಡ. ಅದೇ ನಾನು ಮಾತ್ರ ಬಿಸಿ ನೀರಲ್ಲಿ ಹುಣಸೆಹಣ್ಣನ್ನು ಸ್ವಲ್ಪ ಹಾಕಿ ತೊಳೆದು ಇಟ್ಕೊಳ್ತೀನಿ, ಏಕೆಂದರೆ ಕ್ಲೀನಾಗಿರಲಿ ಅಂತ, ಧೂಳೆಲ್ಲ ಹೋಗಲಿ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡಿ, 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನೀರನ್ನ. ಹುಣಸೆಹಣ್ಣಲ್ಲಿ ಧೂಳಿದ್ರೆ ಮಾಡಿದ್ರೆ ಈ ಥರ ಬಿಸಿ ನೀರು ಹಾಕಿದಾಗ ಎಲ್ಲ ತುಂಬ ಶುಚಿಯಾಗುತ್ತೆ. ನೋಡಿ, ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣನ್ನು ತಗೊಳ್ಳೋಣ. ನೋಡಿ, ಇಷ್ಟು ಹುಣಸೆಹಣ್ಣನ್ನು ತಗೊಳ್ತೀನಿ, ಸಾಕು ಇಷ್ಟು. ನೋಡಿ, ಇಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇದೆ, ಒಂದು ನಿಂಬೆಹಣ್ಣಿನ ಅಷ್ಟು ದಪ್ಪ ಇದೆ. ಇವಾಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೀನಿ, ಸ್ವಲ್ಪ ತೊಳ್ಕೊಳ್ಳೋಣ. ನೀರು ಬಿಸಿಯಾಗಿದೆ, ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಇದ್ರ ಮೇಲಿರೋಂಥ ಧೂಳೆಲ್ಲ ಹೋಗಬೇಕು. ಇದನ್ನು ಈ ಥರ ತೊಳ್ಕೊಬೇಕು. ಯಾವತ್ತೂ ಹುಣಸೆಹಣ್ಣನ್ನು ತೊಳೆದುಬಿಟ್ಟೇ ಉಪಯೋಗಿಸ್ಕೊಳ್ಬೇಕು, ಏಕೆಂದರೆ ಅವರು ಯಾವ ರೀತಿ ಅದನ್ನು ನೀಟಾಗಿ ಇಟ್ಟಿರ್ತಾರೆ ಅಂತ ನಮಗೂ ಗೊತ್ತಾಗಲ್ಲ. ಇವಾಗ ಇದನ್ನೇನು ಮಾಡ್ತೀನಿ, ನೀರು ಬಿಸಿ ಆಗಿದೆಯಲ್ಲ ಅದರೊಳಗೆ ಹಾಕ್ಕೊಳ್ತೀನಿ. ಇವಾಗ ಇದು ಚೆನ್ನಾಗಿ ನೆನ್ಕೊಳ್ಳಿ. ನೋಡಿ, ಇವಾಗ ಹುಣಸೆಹಣ್ಣು ನೆನ್ಕೊಳ್ಳಿದು ಒಂದು ಸ್ವಲ್ಪ ಹೊತ್ತು ಬೇಕು, ಒಂದು 5 ನಿಮಿಷ ಬಿಟ್ಟರೆ ನೆನೆಯುತ್ತೆ. ಅದು ನೆನೆಯೋವರೆಗೂ ನಾವು ಹಸಿಮೆಣಸಿನ್ಕಾಯಿನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಹಸಿಮೆಣಸಿನ್ಕಾಯಿನ ಏನು ಮಾಡ್ತೀನಿ ಅಂದರೆ, ಇದರೊಳಗಡೆಗೆ ಹಾಕ್ಕೊಳ್ತೀನಿ ಒಂದು ಚಾಕುಗೆ. ಇಲ್ಲಾಂತಂದರೆ ಒಂದು ಕಡ್ಡಿ ಇತ್ತಂದರೆ ಅದಕ್ಕೂ ಹಾಕ್ಕೊಳ್ಬೋದು ನೀವು. ಇಲ್ಲಾಂದರೆ ಪುಟ್ಟ ಬಾಣಲಿಲಿ ಕೂಡ ಬಿಸಿ ಮಾಡ್ಕೊಳ್ಬೋದು, ಯಾವ ಥರ ಬೇಕಾದರೂ ಬಿಸಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 3 ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದೇ ಒಂದು ಚಿಕ್ಕ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸಾಕು ಅಂತ. ಖಾರ ಇಷ್ಟೇ ಸಾಕಾಗುತ್ತೆ, ತುಂಬ ಇದೆ ಖಾರ. ಇವಾಗ ಇದನ್ನು ನಾನು ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಈ ಥರ ಮೆಣಸಿನ್ಕಾಯಿನ ಬೇಯಿಸ್ಕೊಳ್ಬೇಕು ಒಲೆ ಮೇಲೇ. ಅದರಿಂದನೇ ಹೇಳ್ತಾ ಇದ್ದಿದ್ದು, ತುಂಬ ಹಳೆ ಕಾಲದಿಂದ ಒಂದು ಪ್ರತೀತಿ ಏನಂದರೆ,
ಮನೆಯಲ್ಲಿ ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಇದಿಷ್ಟು ಖಾಲಿ ಆಗದಂತೆ ನೋಡ್ಕೊಳ್ಬೇಕು ಅಂತ. ನೋಡಿ, ಏನೂ ಸಿಗದೇ ಇರುವಂಥ ಒಂದು ಸಮಯ ಸಂದರ್ಭ ಒದಗಿ ಬಂದಾಗ ಇದಿಷ್ಟರಲ್ಲೇ ನಾವು ಆರಾಮಾಗಿ ರುಚಿಯಾಗಿ ಊಟನ ಮಾಡ್ಕೊಳ್ಬೋದು. ಅದಕ್ಕೆ ಅನಿಸುತ್ತೆ ಹಿರಿಯರು ಆ ರೀತಿ ಒಂದು ಸಂಪ್ರದಾಯವನ್ನು ಮಾಡಿಟ್ಟಿರೋದು. ಹುಣಸೆಹಣ್ಣು, ಮೆಣಸಿನ್ಕಾಯಿ ಮತ್ತು ಉಪ್ಪು ಇದಿಷ್ಟು ಕೂಡ ಕಳಿಬಾರ್ದು ಅಂತ. ಇದನ್ನು ಆಫ್ ಮಾಡ್ಕೊಂಬಿಡ್ತೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ಹುಣಸೆಹಣ್ಣು ಗೊಜ್ಜನ್ನು ಮಾಡೋಣ ಬನ್ನಿ. ನೋಡಿ, ನಮ್ಮ ಈ ಒಂದು ಪಾಟ್ ಒಳಗಡೆ ಕೊತ್ತಂಬರಿ ಸೊಪ್ಪು ಬೆಳ್ಕೊಂಡಿತ್ತು. ಅದಕ್ಕೆ ನಾನು ತರಕ್ಕೆ ಹೋಗಲಿಲ್ಲ. ಇವಾಗ ಹೇಗಿದ್ರು ಬೇಕಲ್ಲ ಹುಣಸೆಹಣ್ಣು ಗೊಜ್ಜಿಗೆ ಅಂತ ಹೇಳಿ ನಾನು ತಗೊಳ್ಳೋಣ ಅಂತ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪನೇ ಮೆಂತ್ಯ ಸೊಪ್ಪು ಇದೆಲ್ಲನೂ ಬೆಳ್ಕೊಳ್ಬೋದು ನಾವು. ತುಂಬಾ ಫ್ರೆಶ್ ಆಗಿರುತ್ತೆ. ಗಮ್ ಅಂತ ಇರುತ್ತೆ ನೋಡಿ, ಕೀಳ್ತಾ ಇದ್ರೇ ಗಮ್ ಅಂತ ಇದೆ ನೋಡಿ. ಎಷ್ಟು ಬೇಕು ನಮಗೆ ಅಷ್ಟನ್ನು ನಾವು ತಗೊಳ್ಬೋದು. ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ, ನಮ್ಮದೇ ಒಂದು ಇದರೊಳಗಡೆ ಬೆಳ್ಕೊಂಡಿದೆ ಅಂತ ಅಂದರೆ. ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇಷ್ಟು ಹಾಕಿದ್ರೆ ಸಾಕು. ನೋಡಿ, ಇವಾಗ 2 ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ ಒಂದು ಕಡೆಗೆ. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ನಾನು ಸ್ವಲ್ಪ ಚೆನ್ನಾಗಿ ಹಚ್ಕೊಳ್ತೀನಿ. ತುಂಬಾ ಎಳೆದಿದೆ, ತುಂಬ ಸೂಕ್ಷ್ಮವಾಗಿದೆ. ಇದನ್ನು ಸ್ವಲ್ಪ ಹೀಗೆ ಕಲಿಸ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿನ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಇದನ್ನು ರಸನ ತಗೊಳ್ತೀನಿ. ಸ್ವಲ್ಪ ಹೀಗೆ ಕಲಿಸ್ಕೋಬೇಕು. ಹುಣಸೆಹಣ್ಣು ರಸ ಚೆನ್ನಾಗಿ ಬಂದಿದೆ ನೋಡಿ. ಮಣ್ಣು ಏನೂ ಇಲ್ಲ, ನಾವೆಲ್ಲ ಮೊದಲೇ ತೊಳ್ಕೊಂಡಿರೋದ್ರಿಂದ ಮಣ್ಣೆಲ್ಲ ಏನಿಲ್ಲ. ನೋಡಿ, ಹುಣಸೆ ರಸ ರೆಡಿಯಾಗಿದೆ. ಇದಕ್ಕೆ ನಾನು ಕಲಿಸ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ದೊಡ್ಡದೇ ಬಿಟ್ಟಿದ್ದೀನಿ, ಬೇಕಾದ್ರೆ ತೆಕ್ಕೊಂಬಿಡೋಣ ಅಂತ. ಮಕ್ಕಳಿಗೆಲ್ಲ ಕೊಡುವಾಗ ತೆಗೆದುಬಿಟ್ಟು ಹಾಕಿ. ಮತ್ತು ನೋಡಿ, ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ ಅಂದರೆ ತುಂಬಾ ಚಿಕ್ಕದಾಗಿ ಹೆಚ್ಕೋಬೇಕು. ಅದನ್ನು ಒಂದು ಸಲ ಈ ಥರ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತೆ ಅಂದರೆ ತುಂಬಾ ರುಚಿ ಬರುತ್ತೆ ನೋಡಿ. ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಊಟನ. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಕಲಸಿಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಇವಾಗ ಇದನ್ನು ಹಾಕ್ಕೊಳ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ಈಗ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ, ಏನಲ್ಲ, ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ, ಇದನ್ನು ಇನ್ನೂ ರುಚಿಯಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ಳೋಣ ಇದಕ್ಕೆ, ಅಷ್ಟೇ. ಇವಾಗ ನಾನು ನೋಡಿ ಅನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾರನ್ನು ಹಾಕ್ಕೊಳ್ಳೋಣ, ಗೊಜ್ಜನ್ನು. ಹುಣಸೆಕಾಯಿ ಗೊಜ್ಜು ನೋಡಿ, ಹಿಂದಿನ ಕಾಲದ ಎಲ್ಲ ನೆನಪುಗಳನ್ನು ತಂದುಬಿಡುತ್ತೆ ಇದು.
ನೋಡಿದ್ರಲ್ಲ, ದಿಢೀರಂತ ಮಾಡುವ ಹುಣಸೆ ಗೊಜ್ಜು ಯಾವ ರೀತಿ ಈಸಿಯಾಗಿ ಆಯಿತು ಅಂತೇಳಿ. ಬೇಗ ಬೇಗ ಆಗೋಗುತ್ತೆ, ಲೇಟ್ ಏನಾಗೋದಿಲ್ಲ. ಹುಣಸೆ ಇನ್ನೊಂದು ಸ್ವಲ್ಪ ನೆನೆಸ್ಕೊಳ್ಳೋದಷ್ಟೇ, ತಡ ಆಗುತ್ತೆ. ಈ ಥರ ಮಾಡ್ಕೊಂಡು ನಿಮಗೆ ಇನ್ನೊಂದು ಹಾಕಿಲ್ಲ ನಾನು, ಬೆಳ್ಳುಳ್ಳಿ ಬೇಕಾದರೆ ನೀವು ಹಾಕ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದರೂ ಒಂದಿನ. ಇವತ್ತು ನೋಡಿ, ಕರೆಂಟ್ ಇಲ್ಲದೆ ಇರೋದಕ್ಕೆ ನಮ್ಮ ಮನೆಯಲ್ಲಿ ಹುಣಸೆ ಗೊಜ್ಜು ರೆಡಿ ಆಯಿತು. ನಾನು ಹೇಳದ್ನಲ್ಲ, ಆಗಿನ ಕಾಲದ ಸಂಪ್ರದಾಯ ಏನಂದರೆ ಹುಣಸೆ ಹಣ್ಣು, ಮೆಣಸಿನ್ಕಾಯಿ ಮತ್ತು ಉಪ್ಪು 3 ಮನೇಲಿ ಇರಬೇಕು ಅಂತ. 3 ಇದ್ದರೆ ಒಂದು ಸಾಂಬಾರು ಆಗೋಯ್ತು ಅಂತ ಹೇಳಿ. ತುಂಬ ರುಚಿಯಾಗಿದೆ ಅಂದರೆ ತುಂಬ ರುಚಿಯಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳು ಇನ್ನೂ ಒಂದಿನ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು.